ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ, ಇವಾಗೇನು ನೀವು ನೋಡ್ತಿದ್ದೀರಲ್ಲ, ಅದರ ಬೀಜದ ಹೆಸರು ಕಮಲಾಕ್ಷಿ ಬೀಜ ಅಂತ. ಈ ಬೀಜನ ನಾವು ಕಳಸದ ಚೊಂಬೊಳಗಡೆ ಹಾಕಿ ಇಟ್ಟಿದ್ವಿ. ಅದನ್ನು ತೆಗೆದು ನೋಡಿದ್ರೆ ಈ ಥರ ಬೇರು ಬಂದಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ. ಈ ಥರ ಇದೆ ಕಮಲಾಕ್ಷಿ ಬೀಜ ಅಂತ ಇದ್ರ ಹೆಸರು. ಯಾರೆಲ್ಲ ನೋಡಿದ್ದೀರಾ ಅವರೆಲ್ಲ ಪ್ಲೀಸ್ ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಿನ ವೀಡಿಯೋನ ಹಾಕ್ತಾ ಇರ್ತೀನಿ. ನೋಡಿ, ಇವಾಗ ನಾನು ಆ್ಯಪಲ್ ಗಿಡನ ತೋರಿಸ್ತಾ ಇದ್ದೀನಿ. ನೋಡಿ, 2 ಆ್ಯಪಲ್ ಬಿಟ್ಟೈತೆ. ಅದನ್ನು ತೋರಿಸೋಣ ಅಂತ, ನಿಮಗೂ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಪಲ್ ಗಿಡ ಮತ್ತು ಎಲೆ ಅಂಬು ಎರಡು, ಆ್ಯಪಲ್ ಗಿಡದ ಮೇಲೆ ಎಲೆ ಅಂಬನ್ನ ಹಬ್ಸಿದ್ದಾರೆ. ನೋಡಿ, ಇದೆಲ್ಲ ಸಪೋಟ ಗಿಡ. ಇಲ್ಲಿ 2 ಎಕರೆಗೇನೋ ಈ ಸಪೋಟ ಗಿಡ ತುಂಬ ಪೂರ್ತಿ ಸಪೋಟ ಗಿಡನೇ ಹಾಕಿದ್ದಾರೆ. ಅದನ್ನು ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಸಪೋಟ ಹಣ್ಣಿನ ಗಿಡ. ಸಪೋಟ ಕಾಯಿ ಒಂದು ಇರಲಿಲ್ಲ, ಬರೀ ಗಿಡ ಮಾತ್ರ ಇತ್ತು. ಅದನ್ನು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಇದೆ, ಎಷ್ಟು ಚೆನ್ನಾಗಿದೆ. ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಇದು ಚಕೋತ ಹಣ್ಣಿನ ಗಿಡ. ಚಕೋತ ಹಣ್ಣನ್ನು ತಿನ್ನೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಅದಕ್ಕೋಸ್ಕರ ಜನರೆಲ್ಲರೂ ಚಕೋತ ಹಣ್ಣನ್ನು ತಿಂತಾರೆ. ಅದನ್ನು ಕೂಡ ವಿಡಿಯೋ ಮಾಡೋಣ ಅಂತ 2 ಹಣ್ಣು ಬಿಟ್ಟಿತ್ತು, ಅದನ್ನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ದಪ್ಪ ಆಗುತ್ತೆ ಇದು, ಇನ್ನು ಹಣ್ಣಾದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದೇ ಎಲೆ ಹಂಬು. ಎಲೆನ ಹಬ್ಸಿದ್ದಾರೆ ಇದಕ್ಕೆ, ಆ್ಯಪಲ್ ಗಿಡಕ್ಕೆ. ಆ ಎಲೆ ಎಲ್ಲ ಕಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಇದಕ್ಕೆ ಕಳ್ಸೋಕ್ಕೆ ಅಂತ ಕಟ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿರೋ ಎಲೆ ಎಲ್ಲ ಕಟ್ ಮಾಡ್ಕೊತಾ. ಇವಾಗ ಬೇಸಿಗೆ ಆಗಿರೋದ್ರಿಂದ ಎಲೆ ಎಲ್ಲ ಒಂಥರ ಬಾಡ್ದಂಗೆ ಅನಿಸುತ್ತೆ. ಮಳೆಗಾಲದಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ಪೂರ್ತಿ ಎಲ್ಲ ಹಸ್ರುಗಿರುತ್ತೆ. ಇದು ಕೂಡ ಹಸ್ರುಗೆ ಐತೆ, ಆದರೂ ನೀರು ಬಿಡ್ತಾ ಇರೋದ್ರಿಂದ ಸ್ವಲ್ಪ ಹಸ್ರುಗೆ ಐತೆ. ಚೆನ್ನಾಗಿತ್ತು ಎಲೆ ಅಂಬು. ಸೊ ಅದಕ್ಕೋಸ್ಕರ ನಾವು ಕಳ್ಸೋಕ್ಕೆ ಅಂತ ಸ್ವಲ್ಪ ಕಿತ್ಕೊತಾ ಇದ್ವಿ. ಇವಾಗ ಇನ್ನೂ ಒಂದು ತೋಟದಲ್ಲಿ ಹೋಗಿದ್ವಿ, ಅದ್ರದ್ದು ವಿಡಿಯೋ ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಬಂದಿದ್ದೆ. ಅದನ್ನು ನಿಮ್ಮ ಮುಂದೆ ನಾನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಮಾವಿನ ಗಿಡ ಇತ್ತು ಒಂದು ಸ್ವಲ್ಪ, ಆಮೇಲೆ ತೆಂಗಿನ ಗಿಡ ಐತೆ, ಆಮೇಲೆ ನೀವು ಯಾರೂ ನೋಡ್ದಿಲ್ದೇ ಇರೋ ಅಂತಹ ಹಣ್ಣಿನ ಗಿಡ ಒಂದು ತೋರಿಸ್ತೀನಿ ನಿಮಗೆ. ಅದನ್ನು ಯಾರೆಲ್ಲ ತಿಂದಿದ್ದೀರಾ ಅಥವಾ ನೋಡಿದ್ದೀರಾ ಪ್ಲೀಸ್ ನನಗೆ ಕಮೆಂಟ್ಸ್ ಹಾಕಿ. ಅದನ್ನು ನೋಡಿ ನಾನು ಕೂಡ ಖುಷಿ ಪಡ್ತೀನಿ. ನೋಡಿ, ಇವಾಗ ಇಲ್ಲಿ ಅವರು ತೋಟದಲ್ಲಿ ಹಾಗೆ ಕೋಳಿ ಸಾಕಿದ್ರು, ಆ ಕೋಳಿನೂ ಕೂಡ ತೋರಿಸ್ತೀನಿ. ಎರಡೋ ಮೂರೋ ಐತೆ ಅಷ್ಟೇ. ನೋಡಿ, ಮುಂಚೆ ಮೊಲ ಎಲ್ಲ ಇತ್ತು, ಅದೇ ಐತೇನೋ ಅಂತ ವಿಡಿಯೋ ಮಾಡೋಣ ಅಂತ ನೋಡಿದೆ, ಆದರೆ ಮೊಲ ಯಾವುದೂ ಇರಲಿಲ್ಲ, ಬರೀ ಗಿಡಗಳು ಮಾತ್ರ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ನೋಡಿ, ಇವಾಗ ತೋರಿಸ್ತೀನಿ ಇದು ಯಾವ ಗಿಡ ಅಂತ ಹೇಳಿ. ಇದು ಯಾವ ಗಿಡ ಅಂದರೆ ಅದೇ ಅಂಜೂರ ಹಣ್ಣು ತಿಂತೀವಲ್ಲ, ಆ ಅಂಜೂರ ಹಣ್ಣಿನ ಗಿಡ. ನೋಡಿ, ಅಲ್ಲಿ ಗಿಡದ ಮೇಲೆ ಒಂದು ಹಕ್ಕಿನೋ ಏನೋ ಗೂಡು ಕಟ್ಟಿತ್ತು, ಅದನ್ನು ಕೂಡ ವಿಡಿಯೋ ಮಾಡ್ಕೊಬಂದಿದ್ದೀನಿ. ನೋಡಿ, ಎಷ್ಟೊಂದು ಹಣ್ಣು ಬಿಟ್ಟೈತೆ. ಒಂದೇ ಒಂದು ಮರದಲ್ಲಿ ತುಂಬ ಇನ್ನೂ ಜಾಸ್ತಿ ಹಣ್ಣು ಬಿಡುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಈ ಥರ ಐತೆ. ಇದು ಇನ್ನೂ ಹಣ್ಣಾದ್ಮೇಲೆ ಇನ್ನೂ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಡೈಲಿ ಒಂದೊಂದು ತಿಂದ್ರೂ ಒಳ್ಳೆಯದೇನೆ. ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಬರೀ ಮರದ ಮೇಲೆ ಇರೋದು ಮಾತ್ರ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೂ ಪನ್ನೇರಳೆ ಹಣ್ಣಿನ ಗಿಡ ಅಂತ ಒಂದೈತೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ ಅದನ್ನು ಯಾವ ಥರ ಇದೆ. ಆ ಮರ ತುಂಬ ದೊಡ್ಡ ಮರ, ಆದರೆ ಕಾಯಿ ಮಾತ್ರ ಇಷ್ಟು ಚಿಕ್ಕ ಚಿಕ್ಕ. ನೋಡಿ, ಇದೇ ಪನ್ನೇರಳೆ ಹಣ್ಣಿನ ಗಿಡ. ನೋಡಿ, ಇಷ್ಟು ದೊಡ್ಡ ಮರ ಐತೆ. ಕೆಳಗಡೆ ಎಲ್ಲ ಅದೇನೇನೋ ಗಿಡ ಎಲ್ಲ ಬೆಳೆದಿತ್ತು. ನೋಡಿ, ಈ ಥರ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡಿ, ಎಲ್ಲ ನೋಡಿದ್ರೆ ತಾನೇ ಗಿಡಗಳ ಬಗ್ಗೆ, ಮರಗಳ ಬಗ್ಗೆ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ನೂ ಸ್ವಲ್ಪ ವಿಡಿಯೋ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನೋಡಿ, ಇನ್ನೂ ಅಡಿಕೆ ಗಿಡ ಎಲ್ಲ ಹಾಕಿದ್ದಾರೆ ಇಲ್ಲಿ, ಅದನ್ನು ಕೂಡ ಹಾಕಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ.
ನೋಡಿ ತಿರ್ಗಾ ಮತ್ತೆ ಹಣ್ಣನ್ನು ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು. ಒಂದೇ ಒಂದು ಮರದಲ್ಲಿ ಇಷ್ಟು ಬಿಡುತ್ತೆ.